ಸೌಬಲರಾಜ ಶಕುನಿ, ಇಂದು ನಿನ್ನ 99 ಮಂದಿ ಸಹೋದರರನ್ನು ನಿನ್ನ ಜನ್ಮದಾತನನ್ನು ನಿರ್ಮೂಲನ ಮಾಡಿದ ಆ ದುರ್ಯೋಧನನ ವಂಶವನ್ನು ನಾಶ ಮಾಡುವೆಂದು ಹೇಳಿದೆಯಲ್ಲ, ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಪ್ರತಿಜ್ಞೆ? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಅತಮ ಮರಳುಗಳ ಸತ್ತು ಏನಿ ಪ್ರಳಯಾಗ್ನ ಜ್ವಾಲೆಯ ಪ್ರಚಂಡ ಕೈಯುತ್ತಿರುವ ಪ್ರಚಂಡ ಮಾರದ ಪ್ರಳಯ ತಾಂಡವ, ಏನಿ ಕುಕ್ಷಿ ಬಗೆಯ ಕೌಕ ಖಂಡದ ಕರ್ಕಶ ಬೇಕೆ, ಮಾತ್ಸಲ್ಯದ ಮಹಾ ನಿಪುಣ ತಾಂತ್ರಿಕ ಜಾಣ ಈ ಸೌಬಲರಾಜ ಶಕುನಿನೊಡನೆ ನಿಮ್ಮಗಳ ಸರಸ ಸೊಲ್ಲಾಪ. ದುರ್ಯೋಧನ ದುರ್ಯೋಧನ ದುರ್ನಿತ್ತ ದುರ್ಜಾತ ದುರುಳ ದುರ್ಯೋಧನನೇ ಕಾಡು. ಅಂದು ನಿರಾಪರಾಧಿಗಳಾದ ನನ್ನ ಗಾಂಧಾರ ವಂಶೋದ್ವಕರಾದ ನನ್ನ 99 ಮಂದಿ ಸೋದರರನ್ನು, ನನ್ನನ್ನು, ನನ್ನ ಜನ್ಮದಾತರನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಗುಂಡಿಗೆ ಕಂಪಿಸುತ್ತಿರುವುದು, ನನ್ನ ಕೈ ಕಾಲುಗಳು ನಡುಗುತ್ತಿರುವುದು, ನನ್ನ ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ ದುರ್ಯೋಧನ ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಇಡೀ ಅನ್ನ, ಒಂದೇ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಅದನ್ನೆಲ್ಲ ನನಗರ್ಪಿಸಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ಸುಯೋಧನ ಒಬ್ಬೊಬ್ಬರಾಗಿ ಹತರಾದರು, ಒಬ್ಬೊಬ್ಬರಾಗಿ ಹತರಾದರು. ಅಂದಿನ ಧರಣಿ ದೃಶ್ಯವು ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಿಂದ ನೊಂದು ಕೊಂದು ಕೃಶವಾಗಿರುವ ನನ್ನಿ ದೇವನೊಮ್ಮೆ ಅಣುವಣುವಾಗಿ ತುಂಡರಿಸಿದರು ಕೂಡ ಪ್ರತಿ ಒಂದು ಅಣುವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು ಎಂಬ ಮತ್ಸರದ ನುಡಿಗಳ ಹೊರತು ಇನ್ಯಾವ ಆಸೆ ಆಕಾಂಕ್ಷೆಗಳನ್ನು ಆವರಿಸಲು ಸಾಧ್ಯ ಸುಯೋಧನ? ಇನ್ಯಾವ ಆಸೆ ಆಕಾಂಕ್ಷೆಗಳನ್ನು ಆವರಿಸಲು ಸಾಧ್ಯ ಸುಯೋಧನ? ಅಧಿಕಾರದಿಂದ ಮೆರೆಯುತ್ತಿರುವ ಭೂಪ, ನಿನಗೇಕೋ ಅಧಿಕಾರ? ಅಧಿಕಾರ 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 ಬಲದಿಂದ ಕಪ್ಪಿ ಮೆರೆಯುವೆ, ಆ ಬಿಂಬಲಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಅಧಿಕಾರ ಅಧಿಕಾರ ಬಲದಿಂದ ಕಪ್ಪಿ ಮೆರೆಯುವೆ, ಆ ಬಿಂಬಲಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ಪಪ್ಪಿ ನಾನು ನೋಡುವೆ. ಬ್ರಹ್ಮನ ತಪ್ಪೆ. ಅಧಿಕಾರ 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 ಬಲದಿಂದ ಆ ಭೀಮನಿಗೆ ಬಲಿಯ ನಾನು ನೋಡುವೆ, ನಿಜ ನಾನು ನೋಡುವೆ, ಪಾಪಿ ನಾನು ನೋಡುವೆ.
ಬ್ರಹ್ಮನ ತಪ್ಪೆ, ಆ ಬ್ರಹ್ಮನ ತಪ್ಪೆ. ಅಧಿಕಾರ 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 ಬ್ರಹ್ಮದಿಂದ ಆ ಬ್ರಹ್ಮನಿಗೆ ಬಲ್ಲ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಸ್ವಾಮಿ ನಾನು ನೋಡುವೆ. ಸುಯೋಧನ, ದುಷ್ಟ ದುರ್ಬುದ್ಧಿಯ ಅಟ್ಟಾಸದಿಂದ ಮೆಟ್ಟಿ ಬರುತ್ತಿರುವ ಹುಟ್ಟು ಕುರುಡನ ಮಗನೇ ಕೇಳು. ನಾನು ನಿನ್ನಂತೆ ನನ್ನ ಹತಭಾಗ್ಯ ಸೋದರಳಗೂಡಿ ಏಕಚಕ್ರಾಧಿಪತಿಯನ್ನು ಸ್ಥಾಪಿಸಿ ಎಂದು ರಾಜ್ಯಭಾರ ಮಾಡುವುದಾಗಿತ್ತು. ಆದರೆ ಆದರೆ ಎನ್ನ ಆಸೆ ಆಕಾಂಕ್ಷೆಗಳು ಗಾಳಿ ಗೋಪುರವಾಯಿತು. ಸುಯೋಧನ, ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ಆದರೂ ಚಿಂತೆ ಇಲ್ಲ. ಅಂತೆಯೇ ನಾನು ನಿನ್ನೊಡ ಸೇರಿ ಮುಳ್ಳನ್ನು ಮಣ್ಣಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು, ಅದರಲ್ಲಿಯೂ ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಡೆ ನುಡಿಯಂತೆ ಅಡಿಯಡಿಗೂ 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 ಅಡ್ಡದಾರಿಯನ್ನಿರಿಸಿ ಹತ್ತಿರಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕಾಯಿ ಮುಳುಗಿಸೋಣ. ಅಳಬೇಡಿ ಅಣ್ಣ, ಭಾಗ್ಯ ಸೋದರ ಅಣ್ಣ, ಅಳಬೇಡಿ ಅಳಬೇಡಿ ಅಳಬೇಡಿ. ದುರ್ಯೋಧನ 99 ಮಂದಿ ಸಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ರಾಂಜನ ಮಾಡಿಸುವನು. ದುರ್ಯೋಧನ, ದುರ್ಯೋಧನ, ನೀನು ಮಾಡಿದ ಮೋಸವನ್ನು ಸ್ಮರಿಸಿಕೊಂಡರೆ ನನ್ನ ದೇಹವು ಹೊರೆಯುವುದು. ಕೌರವನ
ದುರ್ಯೋಧನ. ಸುಯೋಧನ ಸುಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ನಿನಗಾಗುವ ಹಿಂಸೆಯು ಅತಿ 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 ಭಯಾನಕ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯಗಳ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಿರುವ ನಿನಗೆ ಒಂದೇ ಒಂದು ನಿಟ್ಟುಸಿರು ಇರುವುದಿಲ್ಲಂತೆ ಮಾಡಿ ನರಕದ ಮಾರ್ಗವನ್ನೇ ಇಳಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ನಿನಗೆ ಪರಮ ವೈರ್ಯವಾದ ಪಾಂಡವರಿಗೆ ನಷ್ಟರಲ್ಲಿ. ಶಕುನಿ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆಗೆ ಗುರುರಾಜ. ಜಯದ್ರಥ ಕೃತಕರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬಲದಿಂದ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲೆ. ಹೌದು, ಆದರೆ ಈ ಜ್ಞಾತಿ ಹಿಂಸೆ ಸ್ವರಾತ ಕಲಹ ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವನ್ನು ಅಧರ್ಮವೆಂದು ಭಾವಿಸಿದನು, ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ನಿನ್ನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದನು. ಸುಯೋಧನ, ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪ್ರಯೋಗಗಳಲ್ಲ ಬಿಡು ಸುಯೋಧನ. ಓ ಸಹೋದರ, ಅಣ್ಣ ನಾನು ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಯಾರಿಗೆ ಶಾಂತಿ, ಯಾರಿಗೆ ಸಂಧಾನ? ಏನು ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಸಹೋದರ, ಹಾಗಾದ್ರೆ ಹೋಗು, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಮಾಡು. ಅಗ್ರಜ, ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜ್ಯ ಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದುರನ ಮನೆ ಆಶ್ರಯಿಸನು. ಅವನದೆಷ್ಟು ಅವಳನ? ಅವ ಹೇಳವನಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಂತ ಭಕ್ತರು ಮತ್ತಾರಿರುವರು? ಈ ದಿನ ಆತನ ಸತ್ಕಾರವನ್ನು ಮುಗಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ಸಹೋದರ. ಅಗ್ರಜ, ಸಹೋದರ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ.
ನುಡಿಗೆ ನಾಳೆ ನಡೆಯುವ ರಾಜ್ಯಸಭೆಯಲ್ಲಿ ನೀನೇನಾದ್ರೂ ಒಪ್ಪಿಕೊಂಡೆ ಆದರೆ ನಮ್ಮ ವಿನಾಶಕ್ಕೆ ನೀನೇ ಕಾರಣ. ಎಚ್ಚರ. ಅಗ್ರಜಾನ್ವಿತ ಕೇಳೆ ಯದುನಂದನು ದರ್ಜಾನ್ವಿತ ಗೆಳೆಯ ವಿದುರನಂ ಸಂಧಿಸಲ್ ದನ ಕುಟೀರಗೆ ಹೋಗಿರ್ಬನೈ ಸೈಸತ ಸದನವು ನನಗೆ ಅಗ್ರಜ. ದುರಪರಾಧ ದ್ರೋಹಿಗಳ ಮತವ ಮುರಿದ ನಿರೀಕ್ಷಣ. ದುರಪರಾಧ ದ್ರೋಹಿಗಳ ಮತವ ಮುರಿದ ನಿರೀಕ್ಷಣ. ಪುಂಡರನ್ನು ಭೇದಿಸಿ ಸಲದೆ ಜಯಿಸಿ ಬರವೆಲ್ಲ. ಪುಂಡರನ್ನು ಭೇದಿಸಿ ಸಲದೆ ಜಯಿಸಿ ಬರವೆಲ್ಲ. ದೊರದೆ ಬರುವ ಹದಮರನ್ನು ಶಿರವ ಕಡಿದು ಮೆರವೆಲ್ಲ. ದೊರದೆ ಬರುವ ಹದಮರನ್ನು ಶಿರವ ಕಡಿದು ಮೆರವೆಲ್ಲ. ಶಿರವ ಕಡಿದು ಮೆರವೆಲ್ಲ. ಶಿರವ ಕಡಿದು ಮೆರವೆಲ್ಲ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿದ ನಿರೀಕ್ಷಣ. ಮದವ ಮುರಿದ ನಿರೀಕ್ಷಣ. ಮದವ ಮುರಿದ ನಿರೀಕ್ಷಣ. ಅಗ್ರಜ ಸಹೋದರ, ರಾಜ ಮರ್ಯಾದೆಯನ್ನು ಧಿಕ್ಕರಿಸಿ ಓ ವಿದುರನ ಕುಟನ ಆಶ್ರಯಿಸಿರುವ ಆ ಕಳ್ಳಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೆ ಒಪ್ಪದು ಒಪ್ಪದು ಒಪ್ಪದು. ಸಹೋದರ, ನನ್ನ ಪ್ರಿಯ ಸಹೋದರನ ಕ್ರೋಧಾಗ್ನಿ ಕೋಪವನ್ನು ಶಮನ ಮಾಡುವುದು ನನಗೊಂದೊಂದು ಸಾರಿ ದುಷ್ಪಾದ್ಯವೆನಿಸುವುದು. ನೋಡಿದೆಯಾ ಮಾವ, ನನ್ನ ತಮ್ಮನ ಕೋಪದ ಕ್ರೋಧಾಗ್ನಿಯನ್ನು ಮದಗಜೆಷ್ಟಾದರೂ ಸಿಂಹಕ್ಕೆ ಸರಿ ಸಾಟಿಯಾಗಬಲ್ಲವು. ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ನಿರಾಕರಿಸಲೇ? ಸುಯೋಧನ, ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತಾರ ಎತ್ತವನು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಅರುಳಾಗಿ ಸುಯೋಧನ, ಆ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವಲ್ಲ. ಒಂದು ವೇಳೆ ಈ ಸಾರ್ವಭೌಮನ ವೈಭವವನ್ನು ದೃಢೀಕರಿಸಿ ದಾಸಿ ಪುತ್ರನ ಮುರುಕು ಚೋಪಡಿಯನ್ನು ಆಶಿಸಿದ್ದೇನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಭಕ್ತಿ ವೈರಾಗ್ಯ ನೆಪದಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸಬಲ್ಲವೇ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದೇಶವೇಕೆ ಶಕುನಿ? ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತಾರ ಎತ್ತವನು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಶಂದ, ಶಿಶುಪಾಲಾದಿಗಳು ನಿನಗೆಂತ ಮಿತ್ರರಾಗಿದ್ದರು? ಒಳ್ಳೆ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದ. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ಮಾತ್ರಕ್ಕೆ ಸಿಂಹಾಸನ ಮೇಲೆ ಕೂರಿಸಿ ಸಹೋದರರೆಲ್ಲರನ್ನು ಸುರಪಾನ ಪನ್ಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಗೌರವೇಶ್ವರ? ಹಾಗಾದರೆ ನೀನು ಆ ದಿನದವರೆಗೆ ನನ್ನನ್ನೇಕೆ ಗಳಿಸಿದೆ? ಆ ನಂದ ಗೋಪಾಲನ ಮನೆಯ ಬಾಗಿಲಿನಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಮಾವ? ಸುಯೋಧನ, ಅದಕ್ಕೊಂದು ಉದ್ದೇಶವಿತ್ತು. ನಿನ್ನ ಉದ್ದೇಶ? ಕಾಳ ಸರ್ಪದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜನ್ಮತ್ತಾದ ಸೈನ್ಯವು ನಿನಗೆ ಹೆಚ್ಚಿನ ಅವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನು ನಿನ್ನೊಡನೆ ಬಂದಿದ್ದರೆ, ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ನನಗೆ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದ್ದಾನೆ. ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ
ಅವನ ಮೇಲಿನ ದೋಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರು 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 ಪಾಂಡವರಿಂದ ಕೃಷ್ಣನ್ನು ಬೇಡ ಮಾಡಲಾಗರು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಆಶೆಯನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನ ಕಾರಣಾಗುವೆ ಮಾವ. ಹಾಗಲ್ಲವಯ್ಯ, ಮಾವ ಹಾಗಲ್ಲವಯ್ಯ. ಭರತ ವರ್ಷದಲ್ಲಿ ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ಸಂಪೂರ್ಣ ನಾಶವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರನಿಂದ ಅನುಭಕ್ತಳಾಗಿ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕನ ಯಾಚಲಾಂಜಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸಳಸಿ ರಾಜ್ಯಲಕ್ಷ್ಮಿಯನ್ನು ಕೈಯಿಡಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸಹೋದರ. ನಿನ್ನ ಯುದ್ಧದ ಹೊರತಾಗಿ ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ ಈ ಚಲದಂಕ ಮಲ್ಲ. ಸುಯೋಧನ, ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿಗೂ ಪ್ರಶಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಸುಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನಿನ್ನ ಮಾವ ನಿನ್ನ ಸಲಹೆ? ಯಥಾಸ್ಥಿತಿಯಲ್ಲಿ ಜ್ಞಾಪಿಸಿಕೊಂಡು ಹೇಳುವೆನು, ಸಮಯ ಬಂದಾಗ ತಿಳಿಸುವೆನು. ಈಗ ಸಭೆಗೆ ವೇಳಾಯಿತು. ನಡೆ ಸುಯೋಧನ, ನಡೆ. ನಿನ್ನ ಸಲಹೆ ಹೊರತಾಗಿ ನಾವು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಸುಯೋಧನ, ನಡೆ. ನನ್ನ ಸಲಹೆಯನ್ನೇ ಕೇಳುತ್ತಿರು. ನಡೆ 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 ನಡೆ. ಕೂಲದ ನರ ಕೀಟವೇ, ನಡೆ. ನೀನಾಗುವೆ ರಣರಂಗದಲ್ಲಿ ನರಬಲಿ. ಸುಯೋಧನ, ಶಕುನಿ ಎಂಬ ಮೂರಕ್ಷರದ ಅರ್ಥವೇನೆಂಬುದಾದರೂ ತಿಳಿದೆಯಾ? ಇಲ್ಲ. ಶ ಎಂದರೆ ಶಕ್ತಿ ಪ್ರದಾಯಕವಾದ, ಕು ಎಂದರೆ ಕುರುಕ್ಷೇತ್ರ ಸಂಗ್ರಾಮದಲ್ಲಿ, ನೀ ಎಂದರೆ ನಿನ್ನವರಿಂದ ನಿನ್ನ ವಂಶ ನಾಶ ಮಾಡುವ ತನಕ ಬಿಡನು. ಕಪಟ ದೂತ ವಿದ್ಯಾ ವಿಶಾರಕನಾದ ಈ ಶಕುನಿಗೆ ಎಲ್ಲಿದೆಯೋ ಶಾಂತಿ, ಅಲ್ಲಿದೆಯೋ ವಿಶ್ರಾಂತಿ. ನಿನ್ನ ಸೋದರ ಮಾವನಲ್ಲವೋ ಮೂರ್ಖ ಎಂದು ನಿಮ್ಮಪ್ಪನ ಮನೆಗೆ ಕಾಲಿಟ್ಟನು, ಅಂದೆ ನಿನ್ನ ಭಾಗದ ಶನಿ. ಎಂದು ನನ್ನ ಅಣ್ಣ ತಮ್ಮಂದಿರು ಸತ್ತಂತೆ, ಎಂದು ನಿನ್ನ ಅಣ್ಣ ತಮ್ಮಂದಿರ ಚಿನ್ನ ರುಂಡಗಳು ರಕ್ತದ ಕಾಳು ಎಲ್ಲೇ ಕೊಚ್ಚಿಕೊಂಡು ಹೋಗುವುದನ್ನು ಈ ನನ್ನ ವಕ್ರ ಕಣ್ಣಿಂದ ನೋಡುವೆನು. ಅಂದೆ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಈ ಶಕುನಿಗೆ ಪರಮಾನಂದ. ಈ ಶಕುನಿಗೆ ಪರಮಾನಂದ. ಆನಂದ ಈ ಶಕುನಿಗೆ ಪರಮಾನಂದ. ಈ ಶಕುನಿಗೆ ಪರಮಾನಂದ. ಆನಂದ ಪರಮಾನಂದ. ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ.
ಯಾವ ಕುರಿಯನ್ನು ಹುಟ್ಟಿಸುವೆ ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ ತರ್ಪಣ ನೀಡುವೆ ಸೋದರರೇ ನೆಮ್ಮದಿಯಿಂದಿರಿ ನೀವೆಲ್ಲ ತರ್ಪಣ ನೀಡುವೆ ಸೋದರರೇ ನೆಮ್ಮದಿಯಿಂದಿರಿ ನೀವೆಲ್ಲ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಶಕುನಿಗೆ ಪರಮಾನಂದ ಆನಂದ ಆನಂದ ಪರಮಾನಂದ ಆ ಆ ಸೇಡಿನ ಸರ್ಪದ ಎದೆಯಲ್ಲಿ ಸರಸವನಾಡಲು ಬಯಸುವೆಯ ಸೇಡಿನ ಸರ್ಪದ ಎದೆಯಲ್ಲಿ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಂದಿಯಾಡಿ ನಿನ್ನ ವಿನಾಶಕ್ಕೆ ನಾಂದಿಯಾಡಿ ಆನಂದವನ ಒಂದು ವೆಲ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಶಕುನಿಗೆ ಪರಮಾನಂದ ಆನಂದ ಆನಂದ ಪ್ರಮಾನಂದ ಆನಂದ ಪ್ರಮಾನಂದ ಕೌರವೇಶ್ವರನ ಛಲ ಅಚಲ ಕೌರವೇಶ್ವರನ ಛಲ ಅಚಲ ಕೌರವೇಶ್ವರನ ಛಲ ಅಚಲ ನೋಡುತ್ತಿರು ಸುಯೋಧನ ನೋಡುತ್ತಿರು ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಗೆ ಬೆಂಬಲ ನೋಡುತ್ತಿರು ಸುಯೋಧನ ಕುರುಕುಲದ ನರ ಕೀಟವೇ ನೋಡುತ್ತಿರು ಪರಮಾತ್ಮ ಬಾರೋ ನಿನ್ನ ಭಕ್ತನ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಪರಮಾತ್ಮ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದ ರಾಶೀಲನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಪರಮಾತ್ಮ ಅಂದುಗೆ ಪಾಠಗವೋ ಕಾಲ್ಮುಂದಿಗೆ ಕಿರುಗೆಜ್ಜೆ
ಭಕ್ತನ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ. ಪರಮಾತ್ಮ ಕಂಕಣ ಕರದಲ್ಲಿ ಪೊನ್ನುಂಗುರ ಒಳೆಯುತ್ತ ಕಿಂಕಿಣಿ ಕಿಣಿಕಿಣಿ ತಿಣಿರೆನುತ್ತ. ಪರಮಾತ್ಮ ಕಂಕಣ ಕರದಲ್ಲಿ ಪೊನ್ನುಂಗುರ ಒಳೆಯುತ್ತ ಕಿಂಕಿಣಿ ಕಿಣಿಕಿಣಿ ಕಿಣಿರೆನುತ್ತ ಕೊಂಗಳಲಾನೋದುತ್ತ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ. ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ದಾಸ ನಿನ್ನ ಪಾದ ದಾಸ ದಾಸ ನಿನ್ನ ಪಾದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸ. ಪರಮಾತ್ಮ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸ ಸಲಹಲು ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ. ಪರಮಾತ್ಮ ನಾನು ಮಾಡಿದ ಕರ್ಮಫಲವು ವಿಶೇಷವಾದದ್ದು. ಎಂದಿಗೆ ಪರಮಪುರುಷನು ತನ್ನ ಹವಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರಲು ತಪವನ್ನು ಆಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವೋ, ಯಾವಾತನು ಸಕಲ ಜೀವಿಗಳಿಗೆ ಆಧಾರನೋ, ಸಮಸ್ತಕ್ಕೂ ಕರ್ತನೋ ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಈ ದಿನದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣ ಉದ್ರಿಸಿರುವೆನು. ಇದೋ ನಿನಗರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಕೃಷ್ಣ ಮಧುಸೂದನ ಮಾಧವ ಪರಮಾತ್ಮ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ ರುಕ್ಮಿಣಿ ಲೋಲ ವಾರಿದ ವರಗುಣಶೀಲ ವಸುದೇವ
ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ನೀರಜಲೋಚನ ದರುಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಭಕ್ತ ಶಿರೋಮಣಿ ವಿದುರ, ಕುಶಲವೇ? ಪರಮಾತ್ಮ ವಿದುರ, ಒಂದೆಯಾ ದೇವ? ಪರಮಾತ್ಮ ವಿದುರ, ಪ್ರಥಮ ಬಂಧನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನೆಂಬೋಲ್ವ ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಜುಕುಂದು ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ವಿದುರ, ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ವಿದುರ, ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಅಂಧಕಾರ ಮನದೆ ಪರಮಾತ್ಮ ವಿದುರ, ಹರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ವಿದುರ, ಪಾಲಕಡಲೊಳು ಲೀಲೆಯಿಂದಾಡುತ್ತ ಲೋಲ ಲೋಚನನೆ ಬಂದೆಯ ಪಾಲಕಡಲೊಳು ಲೀಲೆಯಿಂದಾಡುತ್ತ ಲೋಲ ಲೋಚನನೆ ಬಂದೆಯ ಕಡುಶಿಲೆಯಾದೈ ಜಡದ ಕಡದು ಅರಿಯೇ ವಿದುರ, ಕಡುಶಿಲೆಯಾದೈ ಕಡದು ಜಡದ ಅರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಪರಮಾತ್ಮ ವಿದುರ, ಭವ್ಯ ಮೂರ್ತಿಯ ಮಾಡಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳೊಡ್ಡಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳೊಡ್ಡಿದೆಯ ಹರಿಯನಂತ ಗುಣ ರೂಪನ ನಿನ್ನ ಹರಿಯನಂತ ಗುಣ ರೂಪನ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ವಿದುರ, ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ
ವಿದುರ. ಈ ದಿನನ ಮೇಲೆ ದಯ ತೋರಿ ಹಿಂದಿಗೆ ದರ್ಶನದೆತ್ತೆಯ ತಮ್ಮ ಪಾದಧೂಳಿನಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು ದೇವ. ವಿದುರ, ನಿನ್ನ ಕೊಂಡಾಟವು ಆಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವುದು. ಮೊದಲು ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಪ್ರಪಂಚದ ಚರಾಚರ ವಸ್ತುಗಳನ್ನೆಲ್ಲ ತನ್ನ ಉದರದಲ್ಲಿ ಅಡಸಿಟ್ಟುಕೊಂಡಿರುವ ನಿಮಗೆ ಈ ತೃಣಮೂಲಾದ ನಾನೇನು ಕೊಡಬಲ್ಲೆನು ಸ್ವಾಮಿ? ವಿದುರ, ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ವಿದುರ, ಪರಮಾತ್ಮ, ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೆ ಬರ್ಬೋದು. ವಿದುರ, ಎತ್ತ ಹೋದರು ಮನ ಇತ್ತಲೆ ಬರ್ಬೋದು. ಸತ್ತನೆಂದೆನಿಸಿದ ವಿದುರ, ಸತ್ತನೆಂದೆನಿಸಿದ ಮತ್ತದು ಯೋಧನ. ವಿದುರ, ಸತ್ತನೆಂದೆನಿಸಿದ ಮತ್ತದು ಯೋಧನ. ಭಕ್ತನೆ ನಿನಗಿಂತ ಉತ್ತಮನೆ ನೀಪನೆ. ವಿದುರ, ಭಕ್ತನೆ ನಿನಗಿಂತ ಉತ್ತಮನೆ ನೀಪನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, 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 ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೇ ವಿರುದ್ಧ. ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡುವಿದರ. ಪರಮಾತ್ಮ, ನನ್ನ ಬಳಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು ವಿದುರ? ಕ್ಷೀರವೇ? ಕ್ಷೀರ ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಅದನ್ನೇ ತೆಗೆದುಕೊಂಡು ಬಾ ವಿದುರ. ಹಾ ಪರಮಾತ್ಮ. ಏಕೆ ವಿದುರ, ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ಇದ್ದ ಕ್ಷೀರವನ್ನೆಲ್ಲ ನಿಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟಲ್ಲ ದೇವ. ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪ ಶೇಷ ಉಳಿದಿರಬೇಕಲ್ಲವೇ? ಅದನ್ನೇ ತೆಗೆದುಕೊಂಡು ಬಾ ವಿದುರ. ತಮ್ಮ ಅಪ್ಪಣೆ ಅಂತಾಗಲಿ ದೇವ. ತಗೊಳ್ಳಿ, ಸ್ವೀಕರಿಸಿ. ನೋಡಿದೆ ವಿದುರ, ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ಎಂತಹ ಸುಳ್ಳುಗಾರನೆಯ ನೀನು? ಪರಮಾತ್ಮ, ಆ ಕ್ಷೀರದಿಂದ ತಮ್ಮ ತುದಿನಾಲೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ. ಏಕೆ ನೆನೆಯುವುದಿರಲಿಲ್ಲ ವಿದುರ? ನೋಡುತ್ತಿರು. ನೋಡಿದೆ ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ಅದು ಧನ್ಯನಾದೆ ಅಲ್ಲಿ ಕೃಷ್ಣ, ನೋಡು ವಿದುರ. ಧನ್ಯನಾದೆ. ವಿದುರ, ಸಾಗರ ಶಯನ, ಚಿರ ಸಾಗರ ಶಯನ. ವಿದುರ,
ಮನ್ನಿಸಿ ಕಾಪಾಡೋ ಭರತಮ್ಮ ಸಾಗರ ಶಯನ ಶಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸಯ್ಯ ಮುರಳೀಧರ ಕರುಣಾಕರ ಪಾಲಿಸಯ್ಯ ಶ್ರೀಧರ ಸಾಗರ ಶಯನ ಶಿರಸಾಗರ ಶಯನ ಪರಮಾತ್ಮ ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಧೇಯವೇ ಮನೋರಮರ ಪರಮಾತ್ಮ ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಧೇಯವೇ ಮನೋರಮರ ಪಾಮರರು ಕರುಣೆಯ ತೋರೆ ಪಾಮರರೊಳು ನೀ ಕರುಣೆಯ ತೋರಿ ತಮಸ ನೀಡಿದ ದಾಮೋದರ ತಮಸ ನೀಡಿದ ದಾಮೋದರ ಸಾಗರ ಶಯನ ಶಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸಯ್ಯ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸಯ್ಯ ಶ್ರೀಧರ ಸಾಗರ ಶಯನ ಶಿರಸಾಗರ ಶಯನ ಪರಮಾತ್ಮ ವಿದುರ ಕ್ಷೀರಸಾಗರ ಶಯನಾದಿ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕೇರೇ ಧನ್ಯರು. ವಿದುರ ಪರಮಾತ್ಮ ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನ್ನು ಸದೆ ಬಡಿಯದೆನ ಬಿಡಲಾರೆ ಕೇಳು ವಿದುರ ಹೃದಯ ಸುತರು ಸ್ವಧರ್ಮದೊಳಿದರು ಪರಮಾತ್ಮ ಹೃದಯ ಸುತರು ಸ್ವಧರ್ಮದೊಳಿದರು ಅತಿವಜಗಿಟ್ಟರು ಕುರುನಂದನರು ಅತಿವಜಗಿಟ್ಟರು ಕುರುನಂದನರು ಸತ್ಯವಂತರಿಗೆ ದುರವಲ್ಲನೆಗೆ ದೇವ ಸತ್ಯವಂತರಿಗೆ ಇರವಲ್ಲವೇಕೆ ಕುಟಿಲ ಮತಿಗಳಿಗೆ ಶುಭ ಬಹುದೇ ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನ್ನು ಸದೆ ಬಡಿಯದೆನ ಬಿಡಲಾರೆ ಕೇಳು ವಿದುರ ವಿದುರ ನಾನೆಂದು ಬಲು ಗರ್ವದಿಂದೆರವ ಕುರುಕುಲವನ್ನು ಸಹಿಸುವುದೇ ನಾನೆಂದು ಬಲು ಗರ್ವದಿಂದೆರವ ಕುರುಕುಲವನ್ನು ಸಹಿಸುವುದೇ ಕೆಳಗೆ ಕೇಸರಿಯ ಬಡಗು ಜಂಬೂಗ ಕದನದಲ್ಲಿ ಗಳಿಸುವರೇ ಕೆಳಗೆ ಕೇಸರಿಯ ಬಡಗು ಜಂಬೂಗ ಕದನದಲ್ಲಿ ಗಳಿಸುವರೇ ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮದನ್ನವರ ಅದಂಪದನ ಕೈಪೆ ಇದಿಷ್ಟರಿಗೆ ಜಯಪುರಗಳಿವೆ ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನ್ನು ಸದೆ ಬಳಿಯದೆನ ಬಿಡಲಾರೆ ಕೇಳು ವಿದುರ ವಿದುರ ಪರಮಾತ್ಮ ನಾನೀಗ ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಅತಿ ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಸಭೆಗೆ ಬರುತ್ತಿರುವನು. ನೀನು ಅಲ್ಲಿಗೆ ಬಾ.
ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವೂ ನಡೆಯುವುದು. ತಮ್ಮ ಅಪ್ಪಣೆ ಅಂತಾಗಲಿ ದೇವ. ಪರಮಾತ್ಮ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಜಗದ ಜೀವನದ ಹಾಡಿಸಿ ಕುಣಿಸಿ ಹಾಡಿಸಿ ಕುಣಿಸಿ ಮಜೆಯ ಕವಿಸಿ ಹಾಡಿಸಿ ಕುಣಿಸಿ ಮಜೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಪರಮಾತ್ಮ. ಗೋಚರನೆ ನಿರ್ಮಲಾತ್ಮಕನೇ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕನೇ ನಿನ್ನ ಬಲ್ಲವರಿಲ್ಲ ಜಗದ ಜೀವರಳು ಬಲ್ಲವರಿಲ್ಲ ಜಗದ ಜೀವರಳು ಭವನಕ್ಕೆ ಸಿಲುಕಿದ ಪ್ರಾಂತೀಯ ಮನುಜರ ಭವನಕ್ಕೆ ಸಿಲುಕಿದ ಪ್ರಾಂತೀಯ ಮನುಜರ ಭವರೋಗ ವೈದ್ಯ ಭವರೋಗ ವೈದ್ಯ ನೀ ಪರಿಪಾಲಿಸು ಜಗದ ಜೀವನದಾತನು ನೀನೇ ಹಾಡಿಸಿ ಕುಣಿಸಿ ಮಯಯ ಕವಿಸಿ ಹಾಡಿಸಿ ಕುಣಿಸಿ ಮಯಯ ಕವಿಸಿ ಮನ ಮೋಹನ ರೂಪ ದೇವ ಜಗದ ಜೀವನದಾತನು ಜಗದ ಜೀವನದಾತನು ನೀನೇ. ವಿದುರ, ಪರಮಾತ್ಮ ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೇ ವಿದುರ. ತಮ್ಮ ಅಪ್ಪಣೆ ಅಂತಾಗಲಿ ದೇವ. ನಿನ್ನಲ್ಲಿರುವ ಶಿವಧನಸನ್ನು ಮರೆಯದೇ ತೆರೆಯಬೇಕು, ತಿಳಿಯಿತೆ? ತಿಳಿದು ದೇವ.